ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಜಂಗೇಕಾಳು ನಾರಾಯಣಸ್ವಾಮಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಈ ಹಿಂದೆ ಅವ್ರಿಗೆ MLA ಸ್ಥಾನ ಸಿಗಬೇಕಾಗಿತ್ತು, ಇರಲಿ ಅವಾಗ ವಂಚಿತ ಆಯಿತು, ಇರಲಿ ಹೀಗಾಗಿರೋರು ನಮ್ಮ ಹಿಂದುಳಿದ ವರ್ಗದವರಾಗಿದ್ದಾರೆ. ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿರೋದ್ರಿಂದ ಆ ವ್ಯಕ್ತಿಗೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರಾಗ ಹಾಗೆ ಹೈಕಮಾಂಡ್ ಅವರು ಒಪ್ಪಿಗೆಯನ್ನು ಕೊಟ್ಟು ಅವ್ರು ಮಾಡಬೇಕು. 40 ವರ್ಷ ರಾಜಕೀಯ, 20-30 ವರ್ಷ ರಾಜಕೀಯ ಮಾಡಿರೋರು ಎಲ್ಲೋಗವ್ರೆ. 40 ವರ್ಷ ರಾಜಕೀಯ ಮಾಡಿ ತುಪ್ಪು ಕೇಳಿದಿರ ಬಂದಿರೋಂಥವ್ರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ಗಿರಿರೇಖಾದ ನಾಗಶಮ್ಮಣ್ಣವ್ರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡಬೇಕಂತ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಸೇರಿಸಿರೋದು. ಈಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಜಂಗೇಕಾಳು ನಾರಾಯಣಸ್ವಾಮಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಮುಖ್ಯವಾದಂಥ ಉದ್ದೇಶ ಸೇರಿರೋದು. ನಾವು ನಾರಾಯಣಸ್ವಾಮಿ ಅವರು ಹಿಂದೆ ಚಿಕ್ಕಬಳ್ಳಾಪುರ ಕೋಲಾರ ಅವಿಭಾಜ್ಯ ಅಂಗ ಆಗಿದ್ದಾಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಒಳ್ಳೆ ಆಡಳಿತ ಕೊಟ್ಟು ಯಾವುದೊಂಥರ ಕಪ್ಪು ಚುಕ್ಕಿ ಇಲ್ದಿರ ಬಂದಿರೋಂಥ ವ್ಯಕ್ತಿ. ಈ ವ್ಯಕ್ತಿ ಈ ಹಿಂದೆ ಹಲವಾರು ಜನಪರ ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಮಾಡಿದ್ದಾರೆ. ಅದು ಕೆಲವೇ ಉದಾಹರಣೆ ಕೊಡ್ತೀನಿ, ಜಾಸ್ತಿ ಇಲ್ಲ. ಈಗ ಉಚಿತವಾಗಿ ವಿವಾಹ ಮಹೋತ್ಸವ ಏರ್ಪಡಿಸಿದರು ಸುಮಾರು ಸಲ. ಆಮೇಲೆ ಈ ಸ್ತ್ರೀ ಶಕ್ತಿಗಳಿಗೆ ಸುಮಾರು 80 ಬಸ್ವರೆಗೂ ಕಡಿಮೆಯಿಂದ ಮಂಚೇರಳಿಂದ ಹಿಡಿದು ಚಿಕ್ಕಬಳ್ಳಾಪುರ ಸುಮಾರು ಕಡೆಯಿಂದೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಕೆಲವು ಆಪ್ರೇಷನ್ಗಳು ಅಂಥವೆಲ್ಲ ಮಾಡಿಸಿದ್ದಾರೆ. ಇನ್ನು ಬೇರೆಗೆ ಯಾರಾದರೂ ಇದ್ದಾಗ ಹೋದಾಗ ಅವ್ರಿಗೇನು ಬೇಕೋ ಅದನ್ನು ಕೊಡುಗೆ ಧಾನ್ಯಾಗಿ ಇದ್ದಾರೆ. ಇವರು ಇವತ್ತಿನ ಇರೋದಲ್ಲ, ಈ ಹಿಂದೆ ಏನು 20 ವರ್ಷದಿಂದ ಅವ್ರು ಆಗಿದ್ರು ಇವತ್ತರೆಗೂ ಅವ್ರಿಗೆ ಯಾವುದೇ ಅಧಿಕಾರ ಸಿಗದೇ ಇದ್ರು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಿಟ್ಟು ಇದುವರೆಗೂ ಪಕ್ಷದ ವೇದಿಕೆಯಲ್ಲಿ ಪ್ರತಿ ಎಲೆಕ್ಷನ್ವರೆಗೂ ಅದು ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, MLA ಎಲೆಕ್ಷನ್ ಆಗ್ಬೋದು, MP ಎಲೆಕ್ಷನ್ ಆಗ್ಬೋದು, ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡ್ತಾ ಬಂದಿರ್ತಾರೆ. ಈ ಹಿಂದೆ ಅವ್ರಿಗೆ MLA ಸ್ಥಾನ ಸಿಗಬೇಕಾಗಿತ್ತು, ಇರಲಿ ಅವಾಗ ವಂಚಿತ ಆಯಿತು, ಇರಲಿ ಹೀಗಾಗಿರೋರು ನಮ್ಮ ಹಿಂದುಳಿದ ವರ್ಗದವರಾಗಿದ್ದಾರೆ. ಈ ಸಲ ಈ ಒಂದು ಅವಕಾಶನ, ಯಾಕೆಂದರೆ ನಮ್ಮ ಜನಾಂಗದಲ್ಲಿ ಯಾವುದೊಂದು MLC ಇದುವರೆಗೂ ಆಗಿಲ್ಲ. ಈ ಎಲ್ಲ ಒಂದು ಜಿಲ್ಲೆಯಾದ್ಯಂತ ಆಗಬೇಕು ಅಂದಾಗ ನಮ್ಮ ಜನಾಂಗದಕ್ಕೆ ಒಂದು, ಯಾಕೆಂದರೆ ಬೇರೆ ಪಾರ್ಟಿಗಳಲ್ಲಿ ನಮ್ಗೆ ಇದೆಲ್ಲ ಸಾಧ್ಯ ಆಗೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಮೊದಲಿಂದನೂ ಎಲ್ಲ ವರ್ಗದವ್ರಿಗೂ ಅಧಿಕಾರ ಕೊಟ್ಟಿದೆ, ಎಲ್ಲ ವರ್ಗದವ್ರನ್ನೂ ಈಕ್ವಲ್ ಆಗಿ ನೋಡ್ತಿದ್ದೆ. ಆ ಉದ್ದೇಶದಿಂದ ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಂತ DK ಶಿವಕುಮಾರ್ ಸಾಹೇಬ್ರನ್ನ ವಿನಂತಿ ಮಾಡ್ತಾ, ನಮ್ಮ ಸಿದ್ದರಾಮಯ್ಯವ್ರನ್ನ ವಿನಂತಿ ಮಾಡ್ತಾ, ಇಲ್ಲಿ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ MC ಶ್ರೀನಿವಾಸರವರು, MC ಸುಧಾಕರ್ ಅವರು ಅಕ್ಕಪಕ್ಕ ತಾಲೂಕೆಲ್ಲ ಇವ್ರಿಗೂ ಚಿರಪರಿಚಿತರಾಗಿದ್ದಾರೆ. ಇವರೆಲ್ಲ ಸೇರಿ ಹಾಲಿ MLAಗಳು ಮಾಜಿ MLA ಎಲ್ಲ ಸೇರಿ ಈ ಒಂದು ಒಕ್ಕೂಲಿನ ನಮ್ಮ ಜನಾಂಗದ ದೃಷ್ಟಿಯಿಂದ ನಾವು ಅವತ್ತೂ ಕಾಂಗ್ರೆಸ್ನಿಂದ ಬಂದಿದ್ದೀರಿ, ಇವತ್ತಿಂದ ಮುಂದೆ ನಾವು ಇರ್ತೀರಿ. ನಮಗೆ ನಮ್ಮ ಜನಾಂಗದಲ್ಲಿ ಒಂದು ಯಾವುದು ಇದುವರೆಗೂ ಉದ್ಯೋಗ ಕೊಟ್ಟಿಲ್ಲ. ಅದರಿಂದ ಈ ಒಂದು ಜಿಲ್ಲಾಧ್ಯಕ್ಷ ಕೊಡಿಸ್ಬೇಕು ಅಂಥೇಳಿ ನಿಮ್ಮ ಮುಖಾಂತರ ಎಲ್ಲ ವರ್ಗದವ್ರಿಗೂ ಎಲ್ಲ ನಮ್ಮ ಮುಖಂಡರಿಗೂ ಕೋರ್ತಾ ಇದ್ದೀನಿ. ಅವರು 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಮ್ಮ ಕಣ್ಣಂತರಿಗೆ ಸುಮಾರು 2ಕ್ಕಿಂತ ಅವಕಾಶ ಬಂದಾಗ ಕಾಂಗ್ರೆಸ್ ತೆಗಿತು, ಅವರೇ ಅದನ್ನು ಕೈಯಲ್ಲಿ ಬಿಟ್ಟುಕೊಟ್ಟಿದ್ದಾರೆ. ಈ ಒಂದು ಕಾರಣದಿಂದ ಈಗಿಂತ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿರೋದ್ರಿಂದ ಆ ವ್ಯಕ್ತಿಗೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರಾಗ ಹಾಗೆ ಹೈಕಮಾಂಡ್ ಅವರು ಒಪ್ಪಿಗೆಯನ್ನು ಕೊಟ್ಟು ಅವ್ರು ಮಾಡಬೇಕು ಎಂದು ತಮ್ಮಲ್ಲಿ ಕೇಳ್ಕೊತೀನಿ. ಇದಕ್ಕೆ ನಮ್ಮ ಸಹಕಾರ ಕೊಡಬೇಕಾದಂಥ ನಮ್ಮ ಜಿಲ್ಲಾ ಉಸ್ತುವಾರಿಯಾದ MC ಸುಧಾಕರ್ ಸಾಹೇಬರು ಹಾಗೂ ಸೀತಾರಾಮ್ ಸಾಹೇಬರು, ರಕ್ಷಾರಾಮಯ್ಯ ಅವರು, ನಮ್ಮ ಸುಬ್ಬಾರೆಡ್ಡಿ ಅವರು, ಶಿವಶಂಕರ್ ರೆಡ್ಡಿ ಅವರು, ನಮ್ಮ ಶಿಲ್ಘಟ್ಟ ತಾಲೂಕಿನ ಅಂತ ಮಾಜಿ MLA ವಿಮುನಿಯಪ್ಪ ಅವರು, ಇಷ್ಟೂ ಜನ ನಮಗೆ ಇದೊಂದು ಅವಕಾಶ ಅವ್ರಿಗೆ ಕೊಡಿಸ್ಬೇಕು ಅಂತೇಳಿ ತಮ್ಮಲ್ಲೆಲ್ಲ ಮನವಿ ಮಾಡ್ತಾ ಇದೊಂದು ಹೈಕಮಾಂಡ್ಗೆ ತಾವು ರವಾನೆ ಮಾಡಬೇಕೆಂದು ನಾವು ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಶಿವಕುಮಾರ್ ಅಂತ ಆರುಮಂಡೆ ಪಂಚಾಯತಿ ಆಕತಿಮೇಳಿ ಗ್ರಾಮದ ಸದಸ್ಯರು. ನಾವು ಈ ಪತ್ರಿಕಾಗೋಷ್ಠಿ ಸೇರಿಸಿರೋದು ಏನು ಉದ್ದೇಶ ಅಂದರೆ, ನಮ್ಮ ಗಿರಿರೇಖಾದ ನಾಗಶಮ್ಮಣ್ಣವ್ರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡಬೇಕಂತ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಸೇರಿಸಿರೋದು. ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕೇಳ್ಕೊಳ್ಳೋದು ಏನಂದರೆ, ನಮ್ಮ ಸಿದ್ದರಾಮಯ್ಯನವರಾದ CM ಸಾಹೇಬರಾದ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾರು
ಮತ್ತು ಉಸ್ತುವಾರಿ ಮಿನಿಸ್ಟರ್ MC ಸುಧಾಕರ್ ಸಾರು, ಮತ್ತು ನಮ್ಮ ಪ್ರದೀಪ್ ಈಶ್ವರ್ ಸಾರು, ಮತ್ತು ಸುಬ್ಬಾರೆಡ್ಡಿ ಸಾರು, ಶಿವಶಂಕರ್ ರೆಡ್ಡಿ ಸಾರು, ಮತ್ತು ಮಾಜಿ MLA ಆದ ಮುನಿಯಪ್ಪ ಸಾರು, ಇವನ್ನೆಲ್ಲರೂ ನಾವು ಕೇಳ್ಕೊಳ್ಳೋದೇನೆಂದರೆ ನಮ್ಮ ಸಂಘಟನೆಯಿಂದ ಇವ್ರಿಗೆ ನಾಗಶಮ್ಮನವ್ರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡಬೇಕು. ಜಿಲ್ಲಾಧ್ಯಕ್ಷ ಸ್ಥಾನ ಇವ್ರು ಕೊಟ್ಟರೆ ಇವ್ರು ಎಲ್ಲರೂ ಕಳಕಳಿಯಾಗಿ ಎಲ್ಲರೂ ಜೊತೆಕೊಂಡು ಒಂದು ಒಗ್ಗೂಡಿಸ್ಕೊಂಡು ಹೋಗಿ ಎಲ್ಲರೂ ಹಿಂದೆ ಹಾಕ್ಕೊಂಡು ಆಲ್ರೆಡಿ ಇವ್ರು ಸಂಘಟನೆ ಮಾಡೋದು ಅನುಭವ ಐತಿ ಇವ್ರಿಗೆ. ಯಾವ ಥರ ಸಂಘಟನೆ ಮಾಡಬೇಕು, ಯಾವ ಥರ ಮುಂದಕ್ಕೆ ಪಕ್ಷ ಸಂಘಟನೆ ಮಾಡಬೇಕು, ಎಲ್ಲ ಅನುಭವಗಳು ನಾಗಶಮ್ಮನ್ಗೆ ಈಗಾಗಲೇ ಗೊತ್ತಿದ್ದು ಏನು ನಾವು ಕೇಳ್ಕೊಳ್ಳೋದೇನೆಂದರೆ ಇವ್ರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡ್ಕೊತೀವಿ. ನಾವು ಇದನ್ನ ಇದಕ್ಕೆ ನಾವು ತಿಳಿದಿರಲ್ಲ, ನೀವು ಸ್ವಲ್ಪ ಇದಕ್ಕೆ ನಮ್ಗೆ ಸಹಾಯ ಮಾಡಬೇಕು. ಹಾಗೆ ಮಾಡಿದ್ದಾರೆ ನಮ್ಮದು ಅವಕಾಶನೇ ಇಲ್ಲ ಆಗೋಗಿದೆ. ಇದರಲ್ಲಾದರೂ ಒಂದು ಅವಕಾಶ ಸಿಗಲಿ. ಅವ್ರು ಯಾಕಂದರೆ 40 ವರ್ಷ ರಾಜಕೀಯ, 20 ವರ್ಷ 30 ವರ್ಷ ರಾಜಕೀಯ ಮಾಡಿರೋರು ಎಲ್ಲೋಗವ್ರೆ. 40 ವರ್ಷ ರಾಜಕೀಯ ಮಾಡಿ ತುಪ್ಪು ಕೇಳಿದ್ದೀರಾ, ಬಂದಿರೋಂಥವ್ರಿಗೆ ಅನ್ಯಾಯ ಆಗ್ತಾ ಇದೆ. ಅದನ್ನು ನೀವು ಸ್ವಲ್ಪ ಸಹಾಯ ಮಾಡಬೇಕು. ನಾವು ಇದಕ್ಕೆ ಇದನ್ನು ಬಿಡಲ್ಲ. ನಾವು ಇನ್ನೂ ಮುಂದೆ ಹೋರಾಟಕ್ಕೆ ತಗೊಂಡೋಗ್ತೀವಿ. ಈ ಮಾಧ್ಯಮದ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೂ ತಲುಪಿಸ್ಬೇಕು, DK ಶಿವಕುಮಾರ್ ಅವ್ರಿಗೂ ತಲುಪಿಸ್ಬೇಕು. ಇದನ್ನು ಮಾಡಬೇಕಂತ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಮುನಿರಾಜು. ನನ್ನ ಹೆಸರು ಮುನಿರಾಜು. ನಾನು 35 ವರ್ಷದಿಂದ ಪಾರ್ಟಿಯಲ್ಲೇ ಇದ್ದೀನಿ.